ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡೆನಡ್ಕ. ಆರ್ಎಸ್ಎಸ್ ಮೇಲಿನ ಜಾಗತಿಕ ನಿಷೇಧದ ಘೋಷಣೆಯನ್ನ ಕೇಳಿದಾಗ ಇದು ಸಂಭವಿಸಬಹುದೇ ಎಂದು ಬಹುಪಾಲು ಜನರು ಪ್ರಶ್ನಿಸಬಹುದು. ಭಾರತವೆಂಬ ಮಹಾನ್ ರಾಷ್ಟ್ರದ ಎಲ್ಲ ಸಾಂವಿಧಾನಿಕ ಮೌಲ್ಯಗಳನ್ನು ಕೊಂದು ರಕ್ತ ಹೀರಿ ಕುಡಿದು ಅಟ್ಟಹಾಸ ಮೆರೆದರೂ ಇಲ್ಲಿ ಏನು ಸಂಭವಿಸದ ಸಂಘಟನೆಗೆ ಜಾಗತಿಕವಾಗಿ ಏನು ಸಂಭವಿಸಬಹುದು ಎಂಬ ಅನುಮಾನ ಬರುವುದು ಸಹಜ ಮತ್ತು ಸಾಮಾನ್ಯವಾಗಿದೆ. ಯಾವ ದುಷ್ಕೃತ್ಯಗಳನ್ನು ನಡೆಸಿದರೂ ಇಲ್ಲಿ ಪ್ರತಿಭಟಿಸುವವರು ಯಾರೂ ಇಲ್ಲ ಎಂದು ಅಹಂಕಾರದಿಂದ ಬೀಗುತ್ತಿರುವ ಸಂಘ ಪರಿವಾರಕ್ಕೆ ನಿಖರವಾದ ಉತ್ತರಗಳು ಈಗ ಜಾಗತಿಕ ಮಟ್ಟದಲ್ಲಿ ಒಂದೊಂದಾಗಿ ಕೇಳಿಬರುತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಅವರ ನಿಲುವು ಕೂಡ ಇದಾಗಿದೆ. ಆರ್ಎಸ್ಎಸ್ನ ಮುಸ್ಲಿಂ ವಿರೋಧಿ ನೀತಿಗಳಿಗೆ ಜಾಗತಿಕವಾಗಿ ಬೆಂಬಲ ನೀಡುತ್ತಿದ್ದ ಅಮೆರಿಕದ ಮೋದಿ ಎಂದು ಅರಿಯಲ್ಪಡುವ ಟ್ರಂಪ್ನ ನಿಲುವನ್ನು ಇದೀಗಾಗಲೇ ಬೈಡನ್ ತಿರಸ್ಕರಿಸಿದ್ದಾರೆ. ಅಧ್ಯಕ್ಷರಾಗಿ ಬೈಡನ್ ಅವರು ಅಧಿಕಾರ ವಹಿಸಿಕೊಂಡ ಮೊದಲನೇ ವರ್ಷ ವಿಶ್ವದಾದ್ಯಂತ ವಿವಿಧ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಆಹ್ವಾನಿಸಿ ಗ್ಲೋಬಲ್ ಸಮ್ಮಿಟ್ ಫಾರ್ ಡೆಮಾಕ್ರಸಿ ಎಂಬ ಶೃಂಗಸಭೆ ನಡೆಸುವುದಾಗಿ ಈ ಹಿಂದೆ ಹೇಳಿದ್ದರು. ಈ ಶೃಂಗಸಭೆಯಲ್ಲಿ ಮೋದಿ ಸರ್ಕಾರ ಮತ್ತು ಸಂಘ ಪರಿವಾರದ ವಿರುದ್ಧ ಗಂಭೀರ ಚರ್ಚೆಗಳು ನಡೆಯಲಿವೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದರಿಂದಾಗಿ ಇದಕ್ಕೆಲ್ಲ ಕಾರಣಕರ್ತರಾದ ಆರ್ಎಸ್ಎಸ್ ದೊಡ್ಡ ತೊಂದರೆಯಲ್ಲಿ ಸಿಲುಕಲಿದೆ. ಈ ಸನ್ನಿಹಿತ ಅಪಾಯಕ್ಕೆ ಹೆದರಿ ಮೋದಿ ತನ್ನ ಸಿದ್ಧಾಂತಕ್ಕೆ ವಿರೋಧಿ ನಿಲುವು ಹೊಂದಿರುವ ಬೈಡನ್ ಗೆಲುವಿಗೆ ಮನಸ್ಸಿಲ್ಲದಿದ್ದರೂ ಅಭಿನಂದಿಸುತ್ತಾ ಟ್ವೀಟ್ ಮಾಡಿದ್ದರು. ಭಾರತದಲ್ಲಿ ಬಿಜೆಪಿ ಆಳ್ವಿಕೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಪಾಯದಲ್ಲಿದೆ ಮತ್ತು ಮುಸ್ಲಿಂ ವಿರೋಧಿ ಭಾವನೆಗಳು ವಿಪರೀತವಾಗಿದೆ ಎಂದು ಯುಎಸ್ ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಂನ ವರದಿಯು ಬೈಡನ್ರ ಪರಿಗಣನೆಗೆ ಬಂದಾಗ ಜಾಗತಿಕವಾಗಿ ಆರ್ಎಸ್ಎಸ್ ಕಷ್ಟದ ದಿನಗಳನ್ನು ಎದುರಿಸಬೇಕಾಗುತ್ತದೆ. ಈ ಹಿಂದೆ ಯುಎಸ್ ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಂನ ವರದಿಯ ಆಧಾರದ ಮೇಲೆ ಗುಜರಾತ್ ಗಲಭೆಯ ಹಿನ್ನೆಲೆಯಲ್ಲಿ ಮೋದಿಯವರಿಗೆ ಅಮೆರಿಕಕ್ಕೆ ಪ್ರವೇಶ ನಿರಾಕರಿಸಿರುವುದು ಈ ಆಯೋಗದ ವರದಿಯ ಗಂಭೀರತೆ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಪೌರತ್ವ ತಿದ್ದುಪಡಿ ಮಸೂದೆಯ ವಿರುದ್ಧದ ಹೋರಾಟವನ್ನು ನಿಗ್ರಹಿಸುತ್ತಿರುವ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತ ವಿರೋಧಿ ನೀತಿಗಳನ್ನು ಟೀಕಿಸುತ್ತಿರುವ ಈ ವರದಿಯು ಉಗ್ರ ಹಿಂದುತ್ವ ಸಂಘಟನೆಗಳು ನಡೆಸುತ್ತಿರುವ ದುಷ್ಕೃತ್ಯಗಳನ್ನು ಸಂಪೂರ್ಣವಾಗಿ ತನ್ನ ವರದಿಯಲ್ಲಿ ವಿವರಿಸಿದೆ. ಈ ವರದಿಯನ್ನು ಪುರಸ್ಕರಿಸುವ ರೀತಿಯಲ್ಲಿ ಕಾಶ್ಮೀರದ ವಿಶೇಷ ಹಕ್ಕುಗಳನ್ನು ಪುನಃಸ್ಥಾಪಿಸಬೇಕು, ಅದರೊಂದಿಗೆ ಪೌರತ್ವ ಕಾಯ್ದೆಯಿಂದಲೂ ತಾನು ನಿರಾಶೆಗೊಂಡಿದ್ದೇನೆ ಎಂದು ಬೈಡನ್ ಈ ಹಿಂದೆ ಹೇಳಿದ್ದರು. ಅದಕ್ಕಾಗಿಯೇ ಟ್ರಂಪ್ ಲಘುವಾಗಿ ತಳ್ಳಿಹಾಕಿದ್ದ ಈ ವರದಿಯನ್ನು ಬೈಡನ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ವರದಿಯಾಗಿದೆ. ಜಾಗತಿಕ ಮಟ್ಟದಲ್ಲಿ ಇದು ಆರ್ಎಸ್ಎಸ್ಗೆ ಗಂಭೀರ ಬೆದರಿಕೆ ಎಂದೇ ಪರಿಗಣಿಸಲಾಗಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗ ಬಿಡುಗಡೆ ಮಾಡಿರುವ ಮಾನವ ಹಕ್ಕುಗಳ ಉಲ್ಲಂಘನೆಯ ಮತ್ತು ಅಲ್ಪಸಂಖ್ಯಾತ ವಿರೋಧಿ ಭಾವನೆಗಳ ವಿವರವಾದ ವರದಿಗಳು ಮೋದಿ ಸರ್ಕಾರದ ವಿರುದ್ಧವಾಗಿದೆ. ಕೇಂದ್ರ ಸರ್ಕಾರವನ್ನು ಆರ್ಎಸ್ಎಸ್ ನಿಯಂತ್ರಿಸುವುದರಿಂದ ವರದಿಯ ನೇರ ಬಾಣ ಆರ್ಎಸ್ಎಸ್ಗೆ ನಾಟಲಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅಮೆರಿಕದ ಪತ್ರಕರ್ತ ಪೀಟರ್ ಫೆಡ್ರಿಕ್ ಅವರ ಬ್ಯಾನ್ ಆರ್ಎಸ್ಎಸ್ ಎಂಬ ಅರ್ಜಿಯ ಅಭಿಯಾನವು ವಿಶ್ವದಾದ್ಯಂತ ಕೋಟ್ಯಾಂತರ ಜನರ ಬೆಂಬಲವನ್ನು ಪಡೆಯುತ್ತಿದೆ ಎಂಬುದನ್ನು ಲಘುವಾಗಿ ಪರಿಗಣಿಸಬಾರದು. ಹಿಟ್ಲರನ ಅದೇ ಸಿದ್ಧಾಂತದಲ್ಲಿರುವ ಆರ್ಎಸ್ಎಸ್ನ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಮೋಹನ್ ಭಾಗವತ್ ಅವರನ್ನು ಹಾಡಿ ಹೊಗಳಿದ್ದ ಆಸ್ಟ್ರೇಲಿಯಾದ ಹೈಕಮಿಷನರ್ ವಿರುದ್ಧ ಆಸ್ಟ್ರೇಲಿಯಾ ಜನರು ಜಾಗತಿಕ ಮಟ್ಟದ ಮಾನವ ಹಕ್ಕುಗಳ ಕಾರ್ಯಕರ್ತರು ತೀವ್ರವಾದ ಟೀಕೆ ಮಾಡಿರುವುದು ಜನರು ಆರ್ಎಸ್ಎಸ್ ಅನ್ನು ಎಷ್ಟು ದ್ವೇಷಿಸುತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟವಾದ OIC ಸಹ ಸಂಘ ಪರಿವಾರದ ತೀವ್ರಗಾಮಿ ಕೃತ್ಯಗಳನ್ನು ನಿರಂತರವಾಗಿ ಖಂಡಿಸುತ್ತಿದೆ. ವಿದೇಶದಲ್ಲಿರುವ ಸಂಘ ಪರಿವಾರದ ಕಾರ್ಯಕರ್ತರು ನಡೆಸುತ್ತಿರುವ ಮುಸ್ಲಿಂ ವಿರೋಧಿ ಸೈಬರ್ ಅಭಿಯಾನದ ವಿರುದ್ಧ ಇಸ್ಲಾಮಿಕ್ ರಾಷ್ಟ್ರಗಳ ಪ್ರಮುಖ ವ್ಯಕ್ತಿಗಳು ಕಾರ್ಯಾಚರಣೆ ನಡೆಸುತ್ತಿರುವುದು ಆರ್ಎಸ್ಎಸ್ ವಿರುದ್ಧದ ಜಾಗತಿಕ ನಿಲುವನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಿದೆ. ವಿಶ್ವ ರಾಷ್ಟ್ರಗಳು ಗೌರವಿಸುವ ಮಾನವ ಹಕ್ಕುಗಳ ಸಂಘಟನೆಯಾದ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಭಾರತದಿಂದ ಹಿಂದೆ ಕಳುಹಿಸುವುದರಲ್ಲಿ ಆರ್ಎಸ್ಎಸ್ನ ಕೈವಾಡವಿರುವುದರ ಕುರಿತು ವಿಶ್ವದಾದ್ಯಂತ ಚರ್ಚೆಯಾಗಿದೆ. ಶೃಂಗಸಭೆಯಲ್ಲಿ ಬೈಡನ್ ಕಠಿಣ ನಿಲುವು ತೆಗೆದುಕೊಂಡರೆ ಭಾರತದಲ್ಲಿ ಅಲ್ಪಸಂಖ್ಯಾತ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚರ್ಚೆಗಳು ನಡೆದು ಅದನ್ನು ಕೊನೆಗೊಳಿಸುವ ಬೇಡಿಕೆಯೊಂದಿಗೆ ಅಮೆರಿಕವು ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಳ್ಳುವುದಾದರೆ ಅದನ್ನು ಪ್ರಮುಖ ಜಾಗತಿಕ ಶಕ್ತಿಗಳು ಬೆಂಬಲಿಸಲಿದೆ ಎನ್ನುವುದು ವಾಸ್ತವವಾಗಿದೆ. ಇದು ಈ ಹೊತ್ತಿನ ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ ಕಾರ್ಯಕ್ರಮ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.